ಹಲೋ ನಮಸ್ಕಾರ. ನಾವಿವತ್ತೆಲ್ಲ ಗಂಗೋತ್ರಿಯಿಂದ ಸ್ವಲ್ಪ ಕೆಳಗೆ ಯಾವುದೋ ಒಂದು ಊರಾಗೆ ನೋಡಿ ಎಲ್ಲ ಹೆಲಿಕಾಪ್ಟರ್ ಹೋಗ್ತಾ ಇದ್ರು. ದೇವಸ್ಥಾನದವ್ರಿಗೆ ಗಾಡಿ ಹೊತ್ತಾರು ಹೆಲಿಕಾಪ್ಟರ್ ಹೋಗ್ಬಾರ ಇದ್ರು. ಈ 3 ಗಂಟೆ 56 ಕಿಲೋಮೀಟರ್ 3 ಗಂಟೆ ಟ್ರಾಫಿಕ್ ಜಾಮ್ ಅದ್ರಾಗ ನಿಂತ್ಕೊಂಡು ಯಾರು ಬತ್ತ ಅಲ್ಲ ಚಿತ್ರ ಹಿಂದೆ. ಈಗ ಗಂಟೆ 6:30 ಆಯ್ತು, 6:45 ಆಯ್ತು, 7 ಗಂಟೆ ಹೊರಡ್ಕ ಸೀದಾ ಕೇದಾರ್ನಾಥಿಗೆ ಹೊಡೆಗೆ ಹೋಗಿ ಅಲ್ಲಿ ಏನು ಎಷ್ಟು ದೂರ ಹೋಗ್ಕತ್ತ 300 ಕಿಲೋಮೀಟರ್ ಇತ್ತು. ಇಲ್ಲಿಂದ 288 ಕಿಲೋಮೀಟರ್ ಸಮಥಿಂಗ್ ಇತ್ತು. ಯಾವ 3 ರೂಟ್ ತೋರಿಸ್ತಿತ್ತು, ಯಾವ ರೂಟ್ ಬೆಸ್ಟ್ ಅಂತೇಳಿ ಲೋಕಲ್ ಹತ್ರ ಕೇಳ್ಕೊಂಡು ಇಲ್ಲಿಂದ ಎಷ್ಟು ದೂರ ಆತ, ಎಷ್ಟು ದೂರ ಬಿಡ್ತಾರ, ಎಷ್ಟು ದೂರ ನಿಲ್ಲತ್, ನಾವು ಎಷ್ಟು ಚೆಕ್ ಪಾಯಿಂಟ್ಸ್ ಬದತ್ತ, ಎಷ್ಟು ಡೀಲಿಂಗ್ ಮಾಡ್ಕ ಎಲ್ಲ ಕಣ್ಕಂಡು ಎಷ್ಟು ದೂರ ಆತ ಅಷ್ಟು ದೂರ ಹೋಗ್ತೆ ಅಂತಕೊಂಡು ನಮ್ಮ ಹತ್ರ ಇನ್ನೂ 1 ದಿವಸ ಎಕ್ಸ್ಟ್ರಾ ಇತ್ತು. ಈ ಬಾವ ಟಿ ಹಿಂಬದಿ ಅಂತ ಬರ್ದಿತ್ತು ಪಂಜಾಬಿಗೆ ಕಾಣಲ್ಲ, ನಿಜ ಪಿಕ್ಚರ್ ಕಾಣಿಸಲ್ವ ಅಂತೇಳಿ ಪಂಜಾಬಿ ಬರುತ್ತೆ. ಗಟ್ಟಿ 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 ಎಲ್ಲ ಶಾಲೆ ಮಕ್ಕಳೆಲ್ಲ ಹೋಗ್ತಿತ್ತು ಕಣಿ. ಇಲ್ಲೆಲ್ಲ ಶಾಲೆಗೆ ಹೋಗ್ತಂಗ ಅಲ್ದ ಎಲ್ಲ ಒಂದು ಹೋಟ್ಲು, ಒಂದು ರೆಸ್ಟೋರೆಂಟ್, ಒಂದು ಲಾಡ್ಜ್ ಮಾಡ್ಕೊಂತ ರೋಡ್ ಕೆಲಸ ಆಗ್ತಿದೆ. ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಇದರ ಒಂದು ಪರಿವೀಕ್ಷಣೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಒಂದು ಕೂಲಂಕಷವಾದ ತನಿಖೆ ನಡೆಸಿ ಒಂದು ಏನಾದ್ರು ಲೋಪದೋಷಗಳಿದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ನಿಂತು ಮಾಡಿಸ್ತಿದ್ದಾರೆ ಕೆಲಸ. ಪಂಚಾಯತ್ ಅಧಿಕಾರಿಗಳು ಬರಲ್ಲ, ನಾವು ಒಂದು ಭಾರತದ ಪ್ರಜೆಯಾಗಿ ಇವನೊಂದು 2-3 ಕಿಲೋಮೀಟರ್ ಆ ಕಡೆಯಿಂದ ಬಂದ್ಬಿಟ್ಟು ಇವಾಗ ಅಲ್ಲಿ ಕೆಲಸ ಭಾರತದ ಪ್ರಜೆಯಾಗಿ ಕೆಲಸವನ್ನು ಕರೆಕ್ಟ್ ಆಗ್ತಿದ್ದಂದ್ರೆ ಎಲ್ಲ ಚೆಕ್ ಮಾಡ್ತಿದ್ರು ನಮ್ಮ ಪ್ರಕಾಶ್ ಶೆಟ್ಟಿ. ಅದು ಎಂತ ತದೇಕ ಚಿತ್ತದಿಂದ. ಮತ್ತೆ ಋಷಿಕೇಶಲ್ಲಿ 8 ಜನ ಸಿಕ್ಕಾಬಿದ್ದೀರಾ ಅಂದ್ರೆ ರಿಜಿಸ್ಟ್ರೇಷನ್ ಯಾವ್ದು ಇಲ್ಲದೆ ಅವ್ರನ್ನೆಲ್ಲ ಈಗ ಎಲ್ಲ 1 ವಾರ ಆಯ್ತು ಈಗ ರಿಜಿಸ್ಟ್ರೇಷನ್ ಬಂದ್ ಮಾಡಿ. ಸೊ ಅವ್ರನ್ನೆಲ್ಲ ಕಳ್ಸಿ ಕೊಡ್ತಿದ್ರು ಅಮ್ರ ಇಲ್ಲಿಗೆ ಕೇದಾರ್ನಾಥ್ ಪದಿಗೆ. ನಮ್ದು ಏನಾದ್ರು ಪಾಸ್ ಆಯ್ತು ಅಥವಾ ಇನ್ ಪೊಲೀಸ್ನವ್ರು ಬೇರೆ ನಾಟಕ ಮಾಡ್ತರು. ನಮ್ಮ ಹತ್ರ ಸುಮಾರು ನಾಟಕ ರೆಡಿ ಇತ್ತು. ಈಗ ಬ್ಯಾಗ್ ಎಲ್ಲ ಕಳ್ದೋಯ್ತು ಅಂತ ಹೇಳೋಕೆ ನಾನು ಹೋಗಿ ಬಂದಕ್ಕೆ ಒಂದು ಸುಮ್ಮನೆ ಕಂಪ್ಯೂಟರ್ಗೋ ಮೊಬೈಲಾಗ ಇಟ್ಕೊಂಡ್ರೆ ಮೆಮೊರಿ ಕಾರ್ಡ್ ತಿಂತದಲ್ಲ, ಯೂಟ್ಯೂಬ್ ಆಗಿ ಇಟ್ಕೊಂಬ ಅವ್ರ ಸ್ಟೋರೇಜ್ ಆಗಿರುತ್ತೆ, ನಮ್ಗೆ ಏನ್ ತೊಂದ್ರೆ ಇಲ್ಲ. ವಿಡಿಯೋ ಅವ್ರ ಸ್ಟೋರೇಜ್ ಆಗಿರುತ್ತೆ, ನೆನಪಿಗಿರುತ್ತೆ ಅಂತ ನಮ್ದು ಪ್ರಯತ್ನ ಎಲ್ಲ ಇಲ್ಲ. ಅಷ್ಟು 1000 ಸಬ್ಸ್ಕ್ರೈಬರ್ ಅಪ್ಕೆ, 100 ಸಬ್ಸ್ಕ್ರೈಬರ್ ಅಪ್ಕೆ ಕಾಂಬರ್ ಕಾಣಿ ಅಂತೇಳಿ ಎಲ್ಲರಿಗೂ ಕಳಿಸೋದು ಅಷ್ಟೇ. ಕೆಲಸ ಇಲ್ಲ, ಹೆಂಗ್ ಮಾಡ್ತೀವಿ ತೊಂದರೆ ಇಲ್ಲ. ಎಷ್ಟೊತ್ತಾಗ್ತದೆ ನಾವು ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ? ನಿಮ್ಗೆ ಏನ್ ಅನ್ಸ್ತದೆ? ಅವರೆಲ್ಲ ಪ್ರಕಾರ 20 ನಿಮಿಷ. ನೀವು ಅಲ್ಲಿ ವಿಚಾರಣೆ ಮಾಡ್ಕೊಂಡೆಲ್ಲ ಬಂದ್ರಲ್ಲ, ನಿಂತ್ಕೊಂಡು ಕಣ್ಕೊಂಡ್ ಬಂದ್ರಲ್ಲ. ಯಾರ ಹತ್ರ ಮಾತಾಡ್ಲಿಲ್ಲ, ನಿಂತು ಆಲೋಚನೆ ಮಾಡಿದೆ. 15 ನಿಮಿಷ ಅಂತ ಬೇಕು. ಇವನೇ ಅಜಿತ್ರೆ, ಇವನ ಹತ್ರ ಒಂದು ಬೆಳಿ ಹಂಗಿದ್ದೀರಲ್ಲ ಹಿಂಗಂತಿದ್ದೆ. ಈಗ ಹಂಗ್ ಮಾಡಿ ಯಾರು ಹೇಳಿ ಅವ್ರ ಪ್ರಕಾಶ್ ಶೆಟ್ರ ಒಂದು ಬೆಳಿಯಂಗಿ ಹಾಕೊಂಡ್ ಹಿಂಗಂತಿದ್ರಲ್ಲ. ಈಗ ಹಿಂಗ್ ಮಾಡಿ ಅಂತೇಳಿ ಹೇಳಿ ಬತ್ತಿದ್ರಿ. ಬೆಳಿಯಂಗಿ ಇರ್ಲ ರೀ, ಹಾಗೆ ಸುಮ್ಮನೆ ಹಾಕೊಂಡ್ರಿ. ಕ್ಯಾಮರಾ ಇದ್ರೆ ಮಾತಾಡಿಲ್ಲ ಸಹ್ಯ ನಿಮ್ಗೆ ರಾಜಕೀಯ ಸ್ವಭಾವ. ನಿಮ್ಮ ಅಣ್ಣ ಒಳ್ಳೆ ಜನ ಮಾರ, ಎಂತ ತಲೆಗೆ ಐಕಂತಿಲ್ಲ. ಸಂತೋಷ್ ಶೆಟ್ಟಿ ಮೊನ್ನೆ ನಾವು ಮಾಡುದು ಬರೀ ಹಡವಿ ಸುದ್ದಿ ಆಯ್ತು. ಎಣ್ಸ್ಕೊಂಡ್ರೆ ನಮ್ಗೆ ಇಲ್ಲಿ ಕೇದಾರ್ನಾಥ್ ತಪ್ಪಲ್ಲಿ ಮತ್ತೆ ಅಡ್ಡ ಹಾಕ್ರ ಅಂತಿಂತ ರಿಜಿಸ್ಟ್ರೇಷನ್ ಇಲ್ಲ ಹಂಗೆ ಹಿಂಗಂತ ಮಾಡೋದಕ್ಕೆ ಚೂರ್ ಚೇಂಜ್. ಇಷ್ಟು ದಿವಸ ಬರೀ ದುಡ್ಡು ತಕೊಂಡಿದ್ರೆ ಆಯ್ತಾ. ಈಗ ಚಲನ್ ಮಾಡ್ರಿ, 500 ರೂಪಾಯಿ ಫೈನ್ ಹಾಕ್ರ ಅವನಿಗೆ. ನಮ್ಗೆ ರಿಜಿಸ್ಟ್ರೇಷನ್ ಇದ್ದಿದ್ರೆ ಅವ ಗ್ರೀನ್ ಕಾರ್ಡ್ ಅಂತ ಮಾಡ್ಕೊಂಡಿರ್ಕ, ಅದ್ರ ಮೇಲೆ ನಮ್ ರಿಜಿಸ್ಟ್ರೇಷನ್ ಇಟ್ಕೊಂಡು ಅವನಿಗೆ ಒಂದು ಟ್ರಿಪ್ ಕಾರ್ಡ್ ಅಂತ ಮಾಡಿ ಕೊಡ್ತಾರೆ ಡ್ರೈವರಿಗೆ. ಸೊ ನಮ್ದು ರಿಜಿಸ್ಟ್ರೇಷನ್ ಇಲ್ಲದೆ ಅವನಿಗೆ ಟ್ರಿಪ್ ಕಾರ್ಡ್ ಹೆಂಗೆ ಸಿಕ್ಕತ್ತೆ. ಸೊ ಅವ್ನಿಗೆ ಟ್ರಿಪ್ ಕಾರ್ಡ್ ಇಲ್ಲದೆ 500 ರೂಪಾಯಿ ಚಲನ್ ಮಾಡಿ ಫೈನ್ ಹಾಕ್ರೆ, ಚಲನ್ ಕಾಪಿ ಕೊಟ್ರೆ ಅದು ಎಲ್ಲ ಲಾಟ್ ಹಾಕ್ರು ಅದನ್ನ ತೋರಿಸಿ ಬಿಡ್ತಾರೆ ಅಂತ ಹೇಳಿ ಹೇಳಿರಿ. ಈಗ ಸದ್ಯಕ್ಕೆ ಅಲ್ಲೂ ಮತ್ತೆ ದಿವಸ ಪೇಪರ್ ಇಲ್ಲ, ಈ ಸತಿ ಪೇಪರ್ ಇತ್ತು ಅಷ್ಟೇ. ಬಿಟ್ಟರೆ ದುಡ್ಡು ಕೊಟ್ಟದ್ದೇ ಆಫೀಸಿಯಲ್ ಪೇಮೆಂಟ್ ಮಾಡಿದ್ದೆ. ಉತ್ತರಾಖಂಡ್ ಪೊಲೀಸ್ ಸ್ಟೇಷನ್ ದುಡ್ಡು ಕೊಟ್ಟಿತ್ತು. ಅಲ್ಲ ಇದು ಫಂಡ ಕಳು ಬೇಡ, 2000 ಫಂಡ ಇಡು. ಹೌದಲ್ಲ ಫಂಡ್. ಒಳ್ಳೆ ಗಾಳಿ ಮಳೆ ಶುರು ಆಯ್ತು, ಗುಡುಕ್ತಿತ್ತ ಇಲ್ಲ ನಿಲ್ಸ್ದಲ್ಲೇ. ಸುಮಾರು ಲೈನ್ ಆಯ್ತು. ಈಗ ನಮ್ದೊಂದು 10-12 ಇತ್ತು ಈಗ ಗಾಡಿ. ಮೇಲಿಂದ ಇನ್ನೂ ಬಿಡ್ಲಿಲ್ಲ. ನಿನ್ನೇನೋ ಕಾಯಿ ಹೊತ್ತಿಗೆ ಅರೆ ಎಂತ ಹೇಳ, ನಿನ್ನೆ ಕಾದದ ಪ್ಲೇಸ್ ಸೂಪರ್, ಒಳ್ಳೆ ಅದೊಂಥರ ಫೀಲ್. ಅದು ಆ ವಾತಾವರಣ, ಗುಡ್ಡಿ, ಆ ಮಳಿ ಒಳ್ಳೇದಿತ್ತು. ಎಷ್ಟೊತ್ತು ಅದು ಊಟ ಫ್ರೀ ಸಿಗ್ತಾ ಇಲ್ಲ, ಎಷ್ಟೊತ್ತು ಬೇಕಾದ್ರೆ ವೈಟ್ ಮಾಡೋದು ಒಳ್ಳೇದಿತ್ತು. ಅದು ಫಸ್ಟ್ ಟೈಮ್ ಕಾಂದಿತ್ತು ಆನಿಕಲ್ ಮಳಿ. ಆಲಿಕಲ್ ಮಳೆ ಐಸ್ ಅಲ್ದದ ನಾ ಸಿಕ್ಕುದಿಲ್ಲ ಅನ್ಕ ಮಾಡಿದ್ದೆ. ಆಕ್ಚುಲಿ ಗಂಗೋತ್ರಿ ಸಿಕ್ಕತ್ ಅನ್ಕ ಮಾಡಿದ್ದೆ. ಈಗ ಕೇದಾರ್ನಾಥ್ ಹೋಗೋ ದಾರಿಗೆ ಸಿಕ್ತಿತ್ತು. ಕೇದಾರ್ನಾಥಾಗ ಐಸ್ ಗಡ್ಡೆ ತಿಂಬ ಏನಂದ್ರಿ.
ವಿಡಿಯೋದಾಗೆ ಫೀಲ್ ಇದ ವೆದರ್ ಫೀಲ್ ಮಾಡ್ಸೋಕತ್ತಿಲ್ಲ, ಅದೊಂದು ಸಮಸ್ಯೆ. ಮಳೆ ಬಿಟ್ಟದ್ದಷ್ಟೇ ಒಂದು ಗಾಳಿ, ಒಂದು ಬ್ರೀಸ್ ಹೊಡಿತಿತ್ತ ಉಲ್ಟಿ. ಹೌದಲ್ಲ? ಹೌದು ಮಾರ. ನಾನ ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲು, ಬಿಸಿ ಶಾಕಿ, ಈಗ ಆಲಿಕಲ್ ಮಳೆ ಬಂತ. ಇವ್ರಲ್ರ ಕಾಮರ ಬಿಲ್ ಒಂದ್ ಸಿಕ್ಕ್ರ ಆಯ್ತದ. ಕಾಮರ ಬಿಲ್ ಒಂದ್ ಕಾಮ್ರಲ್ಲ ಅಲ್ಲೇ ಹಿಂದಿತ್ತ ಕಾಮರ ಬಿಲ್ಲು ಸಿಕ್ತ. ಫಾಗ್ ಇತ್ತು, ಮತ್ತೆ ಹಿಂದ್ ಬಿಸ್ಲಿತ್ತ. ಮಂಗನ ಮದಿ ಆಗಿತ್ತ ಕಂಡ್ರೆ ಊಟಕ್ಕೆ ಹೋದತಿ ಮಂಗ್ ಸಿಕ್ಕಿತ್ತು ಇವತ್ತ. ಅಲ್ಲ ರೋಡ್ ಆತಿಪ್ಪಲ್ಲ ಅದು ಹೇಳ್ತೀರಾ. ಬೆಳಗ್ಗೆ ಟಾಯ್ಲೆಟಿಗೆ ಹೋದತ್ತಿಗೆ ಅದಕ್ಕೆ ಪಾರಿನರ ಚಳಿ ಎದುರು ಪೇಪರ್ ಯೂಸ್ ಮಾಡುದ. ನೀರ್ ಬೇಡ ಅನ್ಸಿಬಿಡ್ತು. ನಮ್ಮ ಅಜಿತ್ ಅವರು, ವಿಜಯ್ ಬಾಬು ಅವರು ಇಂಪ್ರೆಷನ್ ಅನ್ನ ಮಾಡ್ತಾ ಇದಾರೆ ಈಗ. ಕಷ್ಟ ಆಗ್ತದೆ ಕಡೆಗ ಸೋಮೇಶ್ವರ್ಗೆ ಬಿಜಿಯಪ್ಪ. ತಿಲ್ವಾರ್ ಅದರಿಂದ ಊರಾಗಿತ್ತು. ಇಲ್ಲಿಂದ ಕೇದಾರ್ನಾಥ್ ಅಂದ್ರೆ ಸೋನ್ಪ್ರಯಾಗಕ್ಕೆ 62 ಕಿಲೋಮೀಟರ್. ಸೋನ್ಪ್ರಯಾಗಿಂದ 5 ಕಿಲೋಮೀಟರ್ ಜೀಪಾಗಿ ಹೋಗಿ ಅಲ್ಲಿಂದ 21 ಕಿಲೋಮೀಟರ್ ಟ್ರೆಕ್ಕಿಂಗ್. ಸೊ ಸೋನ್ಪ್ರಯಾಗ ಲಾಸ್ಟಿಗೆ ಆರೋಗ್ದು ಲಾಸ್ಟ್ ಅಲ್ಲಿ ನಮ್ಗೆ ಆರೋಗ್ದು. ಸೊ ಅಲ್ಲಿಂದ 62 ಕಿಲೋಮೀಟರ್ ಹಿಂದಿತ್ತು. ಈಗ ಇನ್ನೂ ಬಿಡ್ಲಿಲ್ಲ, ನಾವು ಇಲ್ಲಿಗೆ 1 ಗಂಟೆ ಆಯ್ತು, ಇನ್ನೂ ಬಿಡ್ಲಿಲ್ಲ. ಹಂಗಾಗಿ ನಾವು ಇಲ್ಲೇ ರೂಮ್ ತಕ್ಕಂತೀಗ. ನಾಳೆ ರಾತ್ರಿ ಹಂಗೂ ನಿದ್ರಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ನಾಳೆ ರಾತ್ರಿ 12 ಗಂಟೆಗೆ ಲೈನ ನಿಂತ್ಕೊಂಡ್ರೆ ಕುದುರೆ ಗಿದ್ರದೆ ಅಂತಾರ ವ್ಯವಸ್ಥೆ ಆಗುತ್ತೆ. ಇವತ್ತೊಂದು ನಿದ್ರಿ ಮಾಡುವ ಅಂತೇಳಿ ಸ್ವಲ್ಪ ಬೇಗ ಮಲ್ಕೊಂಬ ಅಂತೇಳಿ ಈಗ ತಿಲ್ವಾರಲ್ಲೇ ರೂಮ್ ತಕೊಂಡಿತ್ತು. 1300 ರೂಪಾಯಿ. ಎಲ್ಲ ಕಡೆಗೂ 1000 ರೂಪಾಯಿ ಕೊಟ್ಟು ಬಂದಿತ್ತು ನಾವು. 333 ರೂಪಾಯಿ ಲೆಕ್ಕದಾಗೆ. ಇಲ್ಲೊಂದು 1,500 ಹೇಳ್ದ, ಮತ್ತೆ 1300 ಬಂದ್ರೆ ಸಿಟಿ ಹ್ಯಾಂಗಾಗುತ್ತೆ ಸರ್. ಮತ್ತೆ ಇನ್ನು ಮುಂದೆ ಇನ್ನೂ ಬಿಡ್ಲಿಲ್ಲ ಇವ್ರು, ಗಾಡಿ ಆಟಾಕ ನಿಂತೀರಿ. ನಿನ್ನೆ ಅಂತ ವಿಡಿಯೋ ಎಂಡ್ ಮಾಡ್ಲಲ್ದ ಊಟ ಆದ್ಮೇಲೆ? ಇಲ್ಲ, ಅದೇ ಊಟ ಆದ್ಮೇಲೆ ಅಂತಿಲ್ಲ, ಮಲ್ಕಂತ ನೆನಪಾಯ್ತಾ? ಊಟ ಆದ್ಮೇಲೆ ಮಲ್ಕಂತ ಒಂದು 9-9:30 ಮಲ್ಕೊಂಡಿತ್ತು ನಾವು. ಅಲ್ಲಿಗೆ ನಿನ್ನೆದಷ್ಟೇ ಇದಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.